ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ABC ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ABC ಜ್ಯೂಸ್ ಅಂದರೆ ಇಟ್ಸ್ ಅ ಗ್ಲೋ ಶಾಟ್. ಅಂದರೆ ಎವ್ರಿ ಡೇ ಮಾರ್ನಿಂಗ್ ಒಂದು ಶಾಟ್ ಹಾಕ್ಕೋಬೇಕು, ಇಲ್ಲಾಂದರೆ ಐಸ್ ಕ್ಯೂಬ್ಸ್ನಲ್ಲಿಟ್ಟು ಅದನ್ನ ಬಿಸಿನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಇದರ ಬೆನಿಫಿಟ್ಸ್ ಏನಂದರೆ ಇಟ್ಸ್ ರಿಯಲಿ ಗುಡ್ ಫಾರ್ ಯುವರ್ ಸ್ಕಿನ್ ಆ್ಯಂಡ್ ಆಲ್ಸೋ ಹೇರ್. ನನಗೆ ಇತ್ತೀಚೆಗೆ ಸ್ವಲ್ಪ ಪಿಂಪಲ್ಸ್ ಬರ್ತಿದ್ದಾವೆ ನನ್ನ ಫೋರ್ ಹೆಡ್ ಮೇಲೆ. ಸೊ ಹಾಗಾಗಿ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡೋಣ ಲೈಕ್ 1 ವೀಕ್ or 2 ವೀಕ್ ಆ ಥರ ಟ್ರೈ ಮಾಡಿ ಹೇಗಿರುತ್ತೆ ಅಂತ. ಆ್ಯಂಡ್ ಈ ರೆಸಿಪಿ ತುಂಬ ಫೇಮಸ್ ಆಗಿದೆ ಆಲ್ ಓವರ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ABC ಅಂದರೆ ಆ್ಯಪಲ್, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್. ಸೊ ಇದಕ್ಕೆ ನಾವು ಸ್ವಲ್ಪ ಜಿಂಜರ್ ಆ್ಯಂಡ್ ಆಲ್ಸೋ ಲೆಮನ್ ಹಾಕ್ಕೋಬೋದು. ಸೊ ಇದು ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೋಡಿ, ಕಟ್ ಮಾಡಿದ್ದೀನಿ ಬೀಟ್ರೂಟ್, ಕ್ಯಾರೆಟ್ ಎಲ್ಲ ರೆಡ್ ಆಗಿಬಿಟ್ಟಿದೆ ಕೈ. ಸೊ ಅಲ್ಲಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಗ ಜಸ್ಟ್ ನಾವು ಅದನ್ನ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕಷ್ಟೇ ಅದನ್ನ. ಸೊ ತೋರಿಸ್ತೀನಿ ನಾನು ಏನೇನು ಕಟ್ ಮಾಡಿದ್ದೀನಿ ಅಂತ ಆಗಲೇ. ನಮ್ಮ ಹತ್ರ ಇಲ್ಲಿ ಬೀಟ್ರೂಟ್ ಇದೆ, ಕ್ಯಾರೆಟ್, ಇದು ಜಿಂಜರ್, ಇದು ಲೆಮನ್ ಆ್ಯಂಡ್ ಇದು ಆ್ಯಪಲ್ ಒಂದೇ ಇತ್ತು, ಸೊ ಆ್ಯಪಲ್ ಹಾಕಿದ್ದೀನಿ. ನಿಮ್ಮ ಹತ್ರ ಆಮ್ಲ ಅಂದರೆ ನೆಲ್ಲಿಕಾಯಿ ಇದ್ರೂ ಕೂಡ ಹಾಕ್ಬೋದು. ಸೊ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಕಂಪಲ್ಸರಿ. ಲೆಮನ್ ಯಾಕೆ ಅಂದರೆ ಆ ಟೇಸ್ಟ್ನ ಸ್ವಲ್ಪ ಚೆನ್ನಾಗಿ ಮಾಡುತ್ತೆ, ಅಷ್ಟೊಂದು ನಿಮಗೆ ಕಹಿ ಅನಿಸಲ್ಲ, ಅದಕ್ಕೆ ಲೆಮನ್. ಆ್ಯಂಡ್ ಆಲ್ಸೋ ಇದು ಕೂಡ ಒಂದು ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ C ಇರುತ್ತೆ ಅದರಲ್ಲಿ. ಆ್ಯಂಡ್ ಜಿಂಜರ್ ಕೂಡ ಸ್ವಲ್ಪ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ನಾವು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಮಗೆ ಆಗಲೇ ರೆಡಿಮೇಡ್ ಸಿಕ್ಕಿತ್ತು, ಲೈಕ್ ಎಲ್ಲ ಪೀಲ್ಡಾಗಿ ಸಿಗುತ್ತೆ ಇಲ್ಲಿ ನಮಗೆ. ಸೊ ಅದನ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ಆ್ಯಪಲ್ ಕೂಡ ಪೀಲ್ ಮಾಡ್ಕೊಂಡಿದ್ದೀನಿ, ಬೀಟ್ರೂಟ್ ಪೀಲ್ ಮಾಡ್ಕೊಂಡಿದ್ದೀನಿ, ನೋಡಿ ಇಲ್ಲೆಲ್ಲ ಇದೆ. ಆ್ಯಂಡ್ ನಾನು ಲೆಮನ್ ಕೂಡ ಹೊರಗಡೆಯಿಂದ ಸಿಪ್ಪೆ ತೆಗ್ದಿದ್ದೀನಿ, ಪೀಲ್ ಮಾಡಿಕೊಂಡೆ. ಬಿಕಾಸ್ ಅದು ಇದ್ದರೆ ತುಂಬ ಕಹಿ ಆಗಿಬಿಡುತ್ತೆ. ಮತ್ತು ಒಳಗಡೆದು ಮಾತ್ರ ಸಿಟ್ರಸ್, ಲೈಕ್ ಆ ಪಲ್ಪ್ ಏನಿರುತ್ತೆ ಅದನ್ನು ಮಾತ್ರ ಹಾಕಬೇಕು. ಆ್ಯಂಡ್ ಜಿಂಜರ್, ಇದನ್ನು ಶುಂಠಿ ಕೂಡ ನಾನು ಪೀಲ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸರ್ ಗ್ರೈಂಡರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಸ್ವಲ್ಪ ಟೇಸ್ಟ್ ಇರಬೇಕು, ಲೈಕ್ ಸ್ವೀಟ್ ಇರಬೇಕು ಅಂದರೆ ಹನಿ ಕೂಡ ಹಾಕ್ಕೋಬೋದು. ಹನಿ ಒಳ್ಳೆಯದೇ, ಸ್ವಲ್ಪ ಸ್ವೀಟ್ ಆಗುತ್ತೆ, ಡೈಲಿ ಕುಡಿಬೋದು. ಇಲ್ಲಾಂದರೆ ತುಂಬ ಕಹಿ ಆಗಿಬಿಡುತ್ತೆ. ನನಗೆ ಇದೆಲ್ಲ ಹಾಕೋವಾಗ ರಿಯಲೈಸ್ ಆಯಿತು ತುಂಬ ಕಹಿ ಆದರೆ ಕುಡಿಯೋಕ್ಕಾಗಲ್ಲ ಅಂತ. ಸೊ ಹನಿ ನೆನಪಾಯ್ತು ನನಗೆ. ಸಾಕು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಕಲರ್ ಬರುತ್ತೆ ನೋಡಿ. ಸ್ವಲ್ಪ ನೀರು ಹಾಕೋಬೇಕು, ಬಿಕಾಸ್ ತುಂಬ ಗಟ್ಟಿ ಇದ್ರೂ ಆಗಲ್ಲ ಅದು. ಆ್ಯಂಡ್ ತುಂಬ ನೀರು ಇರಬಾರ್ದು, ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೂ ಸಾಕು. ಎಸ್ ಗಾಯ್ಸ್, ಸೊ ಈಗ ಇದು ರೆಡಿ ಆಯಿತು. ಆ್ಯಂಡ್ ನಾನು ಇದನ್ನ ಅಮೆಝಾನ್ನಲ್ಲಿ ಆರ್ಡರ್ ಮಾಡಿದ್ದೆ. ಸೆಟ್ ಆಫ್ 12 ಏನೋ 15 ಬರುತ್ತೆ. ನಾನೀಗ 4 ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಈ ಫನಲ್ ಕೊಡ್ತಾರೆ ಆ್ಯಂಡ್ ಕ್ಯಾಪ್ಸ್ ಎಲ್ಲ ಇರುತ್ತೆ. ಇದು ಗ್ಲಾಸ್ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಆ್ಯಂಡ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಬಟ್ ಇದು ಸಿಲಿಕಾನ್, ಇಟ್ಸ್ ನಾಟ್ ಪ್ಲಾಸ್ಟಿಕ್. ಸೊ ಈ ಥರದ್ರಲ್ಲೂ ಹಾಕಿ ಇದನ್ನು ಫ್ರೀಸ್ ಮಾಡಿ ಮಾರ್ನಿಂಗ್ ಹಾಟ್ ವಾಟರ್ನಲ್ಲಿ ಕುಡಿಬೋದು. ಇಲ್ಲಾಂದರೆ ಇದನ್ನು ಡೈರೆಕ್ಟ್ ಈ ಮಿಕ್ಸ್ಚರ್ನ ಡೈರೆಕ್ಟಾಗಿ ಇದ್ರಲ್ಲಿ ಹಾಕಿ ಇದನ್ನು ಎವ್ರಿ ಮಾರ್ನಿಂಗ್ 1 ಫುಲ್ ಗ್ಲಾಸ್ ಕುಡಿಬೋದು. ಅದು ನಮ್ಮ ಇಷ್ಟ, ನಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಬೋದು. ಈಗ ಇದರಲ್ಲೆಲ್ಲ ಹಾಕಿದ್ದೀನಿ. ಈಗ ಜಸ್ಟ್ ನಾವು ಇದನ್ನ ಫ್ರೀಝರ್ನಲ್ಲಿ ಇಡಬೇಕು. ಆ್ಯಂಡ್ ಇದು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಆ್ಯಂಡ್ ಎವ್ರಿ ಡೇ ಮಾರ್ನಿಂಗ್ 1 ಇಲ್ಲ 2 ಕ್ಯೂಬ್ಸ್ನ ಬಿಸಿನೀರಿಗೆ ಹಾಕ್ಕೊಂಡು ಹಾಗೆ ಕುಡಿಬೇಕು. ಅದಕ್ಕೇನು ಮಿಕ್ಸ್ ಮಾಡ್ಕೊಳೋದೇನು ಬೇಡ, ಬಿಕಾಸ್ ಎಲ್ಲ ಹಾಕಿದ್ದೀವಿ ಇದರಲ್ಲಿ.
ಸೊ ಇದು ಒಂದು ರೀತಿ ಆದರೆ ಈಗ ಇನ್ನೊಂದು ರೀತಿ ಇದು ನಾನು ಆ್ಯಕ್ಚುಲಿ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಮಾಡಿದ್ರಿಂದ ಇದು ಒಳಗೆ ಹೋಗ್ತಿಲ್ಲ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡು ಸ್ವಲ್ಪ ಲಿಕ್ವಿಡ್ ಆಗಿ ಮಾಡಿಕೊಂಡು ಇದ್ರೊಳಗೆ ಹಾಕಕ್ಕೆ ಟ್ರೈ ಮಾಡೋಣ. ಈಗ ಕೂಡ ಹೋಗೋದು ಕಷ್ಟ ಇದೆ, ಬಟ್ ಹೋಗುತ್ತೆ. ಇಲ್ಲ, ಚಿಕ್ಕ ಸ್ಪೂನಿಂದ ಟ್ರೈ ಮಾಡೋಣ. ಇನ್ನು ಸ್ವಲ್ಪ ನೀರು ಹಾಕ್ಬೇಕನ್ಸುತ್ತೆ, ನೋಡೋಣ. ಈಗ ತುಂಬ ಹಾಕಿದ್ದೀನಿ ನೀರು, ಹೋಗಲೇಬೇಕು ಈಗ. ಓ ಮೈ ಗಾಡ್. ಯಾ, ಐ ಥಿಂಕ್ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು. ಏನಂದರೆ ಸ್ವಲ್ಪ ಏನೋ ಸಿಕ್ಕಾಕೊಂಡಿದೆ ಅನಿಸುತ್ತೆ. ಬಟ್ ಎಸ್ ಗಾಯ್ಸ್, ಈ ಕನ್ಸಿಸ್ಟೆನ್ಸಿ ಸಾಕು. ಆ್ಯಂಡ್ ನಮಗೆ ಎಷ್ಟು ಬಾಟಲ್ಸ್ ಬೇಕೋ ಅಷ್ಟು ತುಂಬಿಸ್ಕೊಂಡು ಇಟ್ಕೋಬೋದು. ಎಷ್ಟು ದಿನಕ್ಕೆ ಬೇಕಾದರೂ ಕುಡಿಬೋದು. ಖಾಲಿ ಆದಂಗೆಲ್ಲ ಮತ್ತೆ ರೀಫಿಲ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಸೊ ಇದನ್ನು ಕನ್ಸಿಸ್ಟೆಂಟಾಗಿ ನಾವು ಅರೌಂಡ್ 2 or 3 ವೀಕ್ಸ್ ಯೂಸ್ ಮಾಡಿದ್ರೆ ಆವಾಗೇ ನಮಗೆ ರಿಸಲ್ಟ್ಸ್ ಗೊತ್ತಾಗೋದು. 1 or 2 ಡೇಸ್ಗೆ ಗೊತ್ತಾಗಲ್ಲ. ಸೊ ಜಾಸ್ತಿ ಯೂಸ್ ಮಾಡ್ತಾನೆ ಇರಬೇಕು. ತುಂಬ ಜಾಸ್ತಿ ಉಳಿದ್ಬಿಟ್ಟಿದೆ ಇದು, ಅದಕ್ಕೋಸ್ಕರ ಎಲ್ಲದರಲ್ಲೂ ಹಾಕೋಣ ಅಂದ್ಕೊಂಡೆ. ನೋಡಿ, ಸೆಟ್ ಆಫ್ 4, 5, 6, 7, 8, 9, 10, 11, 12 ಸೆಟ್ ಆಫ್ 12 ಬಾಟಲ್ಸ್ ಬಂದಿದ್ದಾವೆ ನನಗೆ. ಈಗ ಇದನ್ನೆಲ್ಲ ಫ್ರಿಡ್ಜ್ನಲ್ಲಿ ಇಟ್ಟಿದ್ದು ಆಯಿತು. ಸೊ ಎವ್ರಿ ಡೇ ಮಾರ್ನಿಂಗ್ ಒಂದೊಂದು ಶಾಟ್. ಎಸ್ ಗಾಯ್ಸ್, ಸೊ ನೋಡಿದ್ರಲ್ಲ ಹೇಗೆ ಮಾಡಿದ್ದೀನಿ ನಾನು ಅಂತ. ABC ಜ್ಯೂಸ್ ಬಗ್ಗೆ ನಾನು ತುಂಬ ಕೇಳಿದ್ದಕ್ಕೆ ನಾನು ಮಾಡಿದೆ, ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ನನ್ನ ಪ್ರಕಾರ ಸ್ಕಿನ್ ಕೇರ್ ಅಂದರೆ ಜಸ್ಟ್ ಮುಖದ ಮೇಲೆ ಹಚ್ಕೊಳೋದಲ್ಲ, ಅದು ಇಂಟೇಕ್ ಆಗೂ ಇರಬೇಕು. ಫ್ರೈಡ್ ಫುಡ್ ಅವಾಯ್ಡ್ ಮಾಡಬೇಕು, ಆ್ಯಂಡ್ ಆಯಿಲಿ ಫುಡ್, ಆ್ಯಂಡ್ ನಮಗೆ ಲೈಕ್ ಜಂಕ್ ಫುಡ್, ಅದು ಏನಾದರೂ ಆಗಿರಲಿ, ಆ ಜಂಕ್ ಫುಡ್ ತಿಂದರೆ ಮಾತ್ರ ಈ ಥರ ಬರುತ್ತೆ. ನಂಗೆ ಯಾಕೋ ಸಡನ್ನಾಗಿ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಂಗೆ ಯಾವಾಗೂ ಬಂದಿದ್ದಿಲ್ಲ, ಟಚ್ ವುಡ್, ಯಾವತ್ತೂ ಬರಲ್ಲ ಮುಂದೆ ಕೂಡ. ಇದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಯಾ, ಎವ್ರಿ ವೀಕ್ ರಿಸಲ್ಟ್ಸ್ ನೋಡೋಣ ಹೇಗಿರುತ್ತೆ ಅಂತ. ಸೊ ನಾನು ಹೇಳ್ತಿದ್ದ ಪ್ರಕಾರ ಸ್ಕಿನ್ ಕೇರ್ ಒಳಗಡೆ ಇಂಟೇಕ್ ಆಗೂ ಇರಬೇಕು. ಇಂಟೇಕ್ ಅಂದರೆ ಫುಲ್ ಲೀಫಿ ವೆಜಿಟೇಬಲ್ಸ್, ಅಂದರೆ ಗ್ರೀನ್ ವೆಜಿಟೇಬಲ್ಸ್, ಆಮೇಲೆ ಫ್ರೂಟ್ಸ್, ಆಮೇಲೆ ಎಲ್ಲ ಹೆಲ್ದಿ ಫುಡ್. ಇನ್ ಕೇಸ್ ನಮಗೆ ಜಂಕ್ ತಿನ್ನಬೇಕಂತ ಅನಿಸಿದ್ರು ಕೂಡ ಮೇಕ್ ಶ್ಯೂರ್ ಇಟ್ ಇಸ್ ಬೇಕ್ಡ್ ಆರ್ ಏರ್ ಫ್ರೈಡ್. ಸೊ ಹಂಗಾಗಿ ನಮಗೆ ಆಯಿಲ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ಜಾಸ್ತಿ ನಾವು ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಲಿ, ಇಲ್ಲ ಏನಾದರೂ ವೈಟಮಿನ್ಸ್ ಇರಲಿ, ಅದನ್ನು ಫುಡ್ನಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಹಾಗಾಗಿ ಎಲ್ಲ ಚೆನ್ನಾಗಿರುತ್ತೆ. ABC ಜ್ಯೂಸ್ ಎಲ್ಲ ಈಗ ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ನೀವು ಟ್ರೈ ಮಾಡಿ, ಆ್ಯಂಡ್ ಟ್ರೈ ಮಾಡಿ ನನಗೆ ತಿಳಿಸಿ ನಿಮಗೆ ವರ್ಕೌಟ್ ಆಯಿತಾ ಅಂತ. ಬಟ್ ABC ಜ್ಯೂಸ್ನಲ್ಲೂ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಒಬ್ರೊಬ್ರಿಗೆ ಏನಾದರೂ ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಆ್ಯಪಲ್ ಹಾಕಿದ್ದೀನಿ. ಆ್ಯಪಲ್ ಇಷ್ಟ ಇಲ್ಲ ಅಂದರೆ ಆರೆಂಜ್ ಹಾಕ್ಬೋದು, ಆರ್ ಸಮ್ಟೈಮ್ಸ್ ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲೂಬೆರಿನೂ ಹಾಕ್ಬೋದು. ಬಟ್ ಮೇಕ್ ಶ್ಯೂರ್ ಅದರಲ್ಲಿ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಇದೆ ಅಂತ, ಬಿಕಾಸ್ ಅವೆರಡು ತುಂಬ ಒಳ್ಳೆಯದು ಸ್ಕಿನ್ಗೆ. ಆ್ಯಂಡ್ ಅದರ ಜೊತೆ ಇದು ಶುಂಠಿ ಕೂಡ ಇದ್ದರೆ ತುಂಬ ಒಳ್ಳೆಯದು. ಆ್ಯಂಡ್ ನೀವು ಗೂಗಲ್ನಲ್ಲಿ ಕೂಡ ಹುಡುಕ್ಬೋದು ಈ ಥರ ಹೆಲ್ದಿ ಶಾರ್ಟ್ಸ್, ಇಲ್ಲಾಂದರೆ ಎವ್ರಿಡೇ ಮಾರ್ನಿಂಗ್ ಶಾರ್ಟ್ಸ್ ಫಾರ್ ಹೆಲ್ದಿ ಸ್ಕಿನ್ ಆ್ಯಂಡ್ ಹೇರ್ ಅಂತಂದು ಹುಡುಕಿದ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಬೇರೆ ರೆಸಿಪೀಸ್. ಸೊ ಟ್ರೈ ಮಾಡಿ. ನಿಮಗೆ ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ನೀವು ಸ್ವಿಚ್ ಮಾಡ್ಬೋದು. ಇಟ್ಸ್ ಆಲ್ ಸಿಂಪಲ್. ABC ಜ್ಯೂಸ್ದು ಬೇರೆ ಅಡ್ವಾಂಟೇಜಸ್ ಏನಂದರೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಾರ್ಟ್ ಹೆಲ್ತ್, ಲಿವರ್ ಹೆಲ್ತ್ ಆ್ಯಂಡ್ ಗಟ್ ಹೆಲ್ತ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ABC ಜ್ಯೂಸ್ದು ಬೆನಿಫಿಟ್ಸ್. ಸೊ ಮೇಕ್ ಶ್ಯೂರ್ ನೀವು ಇದನ್ನು ಇನ್ಮೇಲಿಂದ ಟ್ರೈ ಮಾಡ್ತೀರಾ ಅಂತ, ಬಿಕಾಸ್ ಇದರಿಂದ ಲಾಸ್ ಏನೂ ಇಲ್ಲ. ಆ್ಯಂಡ್ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಇದು ಮಾರ್ಕೆಟ್ನಲ್ಲಿ ಆರಾಮಾಗಿ ಸಿಗುತ್ತೆ, ಏನೂ ವರಿ ಮಾಡ್ಕೊಳೋದಿಲ್ಲ. ನಿಮಗೆ ಆ ಶಾರ್ಟ್ ಗ್ಲಾಸಸ್ ಸಿಕ್ಕಿಲ್ಲ ಅಂದರೂ ಲೈಕ್
ಈಸಿಯಾಗಿ ಸಿಗುತ್ತೆ ಅಮೆಝಾನ್ನಲ್ಲಿ. ಅಮೆಝಾನ್ನಲ್ಲಿ ಸಿಕ್ಕಿಲ್ಲ ಅಂದರೂ ಇಂಡಿಯಾದಲ್ಲಿ ಮೀಶೋ ಅಂತ ಆ್ಯಪ್ ಇದೆ ಅಲ್ಲ, ಮೀಶೋನಲ್ಲಿ ಸಿಗುತ್ತೆ. ಆ್ಯಂಡ್ ತುಂಬ ಚೀಪಾಗೂ ಇರುತ್ತೆ. ಸೊ ಏನೂ ಅಷ್ಟು ವರಿ ಮಾಡ್ಕೊಳೋದಿಲ್ಲ. ಆ್ಯಂಡ್ ಅದನ್ನು ಮತ್ತೆ ಮತ್ತೆ ಯೂಸ್ ಮಾಡ್ಬೋದು, ರೀಯೂಸಬಲ್ ಅಲ್ವಾ. ಸೊ ಹಾಗಾಗಿ ದುಡ್ಡಿಂದು ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ಮೇಕ್ ಶ್ಯೂರ್ ನೀವು ಇದನ್ನು ಮಾಡಿಕೊಂಡು ಟ್ರೈ ಮಾಡ್ತೀರಾ ಅಂತ. ಲಾಸ್ ಏನೂ ಇಲ್ಲ, ಎಲ್ಲ ಒಳ್ಳೆಯದಕ್ಕೆ ಅಲ್ಲ ಮಾಡೋದು. ಸೊ ಎಸ್, ಪ್ಲೀಸ್ ಮೇಕ್ ಶ್ಯೂರ್ ಯುಲ್ ಟ್ರೈ ದಿಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಕುಡಿಬೇಕೀಗ, ನೋಡೋಣ ಹೇಗಿರುತ್ತೆ ಅಂತ. ಸ್ವಲ್ಪ ನೆನ್ನೆ ಟೇಸ್ಟ್ ನೋಡಿದೆ, ಬಟ್ ಸ್ವಲ್ಪ ಪೆಪ್ಪರ್ ಜಾಸ್ತಿ ಆಗಿತ್ತು, ಹಂಗಾಗಿ ಸ್ವಲ್ಪ ಖಾರ ಥರ ಆಗಿದೆ. ಬಟ್ ಟ್ರೈ ಮಾಡೋಣ, ಏನಾಗಲ್ಲ. ಸ್ವಲ್ಪ ಖಾರ ಆಗಿಬಿಟ್ಟಿದೆ, ಬಟ್ ಇಟ್ಸ್ ಓಕೆ. ಬ್ಯೂಟಿ ಇಸ್ ಪೇನ್ ಅಂತಾರೆ, ಇಟ್ಸ್ ಓಕೆ. ಬಟ್ ನಾಟ್ ಬ್ಯಾಡ್, ಕುಡಿಬೋದು. ಸ್ವಲ್ಪ ನೀವು ಪೆಪ್ಪರ್ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಸ್ವೀಟ್ ಆಗುತ್ತೆ ಅಷ್ಟೇ. ಡನ್. ದಿಸ್ ಇಸ್ ಡೇ 1. ಇನ್ನೊಂದು 2-3 ವೀಕ್ಸ್ ಟ್ರೈ ಮಾಡೋಣ, ರಿಸಲ್ಟ್ಸ್ ಹೇಗಿರುತ್ತೆ ನೋಡೋಣ.